ಅಲ್ಲಿ ಬಂದ ನೋಡು ಅಂತ. ಮೋಸ್ಟ್ ಡೇಂಜರ್ ಕರಡಿ ಯಾವಾಗಂದ್ರೆ ಮರಿ ಇದ್ದಾಗ ತುಂಬಾ ಡೇಂಜರ್. ಬರೇ ಕರಡಿ ಇದ್ದಾಗ ಏನು ಮಾಡಲ್ಲ ಅಂದ್ರೂ ಕೂಡ ಅಟ್ಯಾಕ್ ಮಾಡುತ್ತೆ. ಹುಲಿಗಿಂತ ಭಾಳ ಡೇಂಜರ್, ಚಿರತೆಗಿಂತ ಡೇಂಜರ್ ಕರಡಿ. ಯಾಕಂದ್ರೆ ಅದು ನಿಂತ್ಕೊಂಡು ಓಕೆ ಇದೇ ನೋಡ್ರಿ ಮೆಣಸಿ go hey don't touch that. Are you there? You could hold it. Okay. Hey, why you put okay, see here. ನಾವೇನು ನೋಡಲ್ಲ ನಾವೇನು ನೋಡಲ್ಲ ನಮ್ಮ ಗಡ್ಡಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಮಹಾನ್ ಸ್ಕಿಟ್ ಸ್ಕೂಲಿನ ಶಿಕ್ಷಕರಿಗೂ ಹಾಗೂ ಟೀಚರ್ಸ್ಗೂ ನಮ್ಮ ಗಡ್ಡಿ ಗ್ರಾಮದ ಪರವಾಗಿ ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಕೋರುತ್ತಾ, ಇವತ್ತು ಆ ಶಾಲೆಯ ಮಕ್ಕಳನ್ನು ಸದ ಅಂಗವಾಗಿ ಇವತ್ತು ನಮ್ಮ ಗಡ್ಡಿ ಗ್ರಾಮದ ಕೆರೆಗಿರ್ಬೋದು, ಇವತ್ತು ಎಲ್ಲ ಹೊಲಗಳಿಗೆ ವಿಸಿಟ್ ಮಾಡ್ಕೊತ ಯಾಕೆ ಮಕ್ಕಳನ್ನ ಅವ್ರು ಕರ್ಕೊಂಬಂದಾರಂದರೆ, ಇವತ್ತು ರೈತರು ಪಡ್ತಕ್ಕಂಥ ಕಷ್ಟ ಏನಂತ ಮಕ್ಕಳಿಗೆ ಗೊತ್ತಾಗಬೇಕು. ಇವತ್ತು ರೈತರು ಏನು ಕಷ್ಟಪಡ್ತಾರೆ, ಆ ರೈತ ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಶಾಲೆ ಕಳಿಸ್ತಾರೆ. ಇವತ್ತು ಪ್ರೈವೇಟ್ ಸ್ಕೂಲ್ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಯಾವುದೇ ಸ್ಕೂಲ್ ಇರಲಿ. ಗೌರ್ಮೆಂಟ್ ಸ್ಕೂಲ್ ಆದರೆ ಸರ್ಕಾರ ನೋಡ್ಕೊಂತ, ಪ್ರೈವೇಟ್ ಸ್ಕೂಲ್ ಇದ್ದರೆ ಇವತ್ತು ತಂದೆ ತಾಯಿಗಳು ಕಷ್ಟಪಟ್ಟು ಮಕ್ಕಳಿಗೆ ಡೊನೇಷನ್ ಅಂತ 1 ಲಕ್ಷ 2 ಲಕ್ಷ 3 ಲಕ್ಷ ಸಾಕಷ್ಟು ದುಡ್ಡು ಕೊಟ್ಟು ಇವತ್ತು ಮಕ್ಕಳು ಓದಿಸೋಕ್ಕಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಮಕ್ಕಳಲ್ಲಿ ಏನು ಅರಿವು ಆಗ್ಬೇಕಂದ್ರೆ, ಇವತ್ತು ತಂದೆ ತಾಯಿಗಳು ಹೊಲದಲ್ಲಿ ಏನು ಕಷ್ಟಪಡ್ತಾರ, ಈ ರೈತರ ಕಷ್ಟ ಏನಂತ ಅವರಿಗೆ ಮನವರಿಕೆ ಆಗಲಿ ಎಂಬ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ನೇತ್ರಾಜ್ ಸರ್ ಅವರು ಇವು ಮಕ್ಕಳನ್ನೆಲ್ಲ ಇವತ್ತು ಎಲ್ಲ ಹೊಲಗಳಿಗೆ, ಕೆರೆಗಳಿಗೆ, ತೋಟಗಳಿಗೆ ವಿಸಿಟ್ ಮಾಡಿಸಿದ್ದಂದರೆ ಭಾಳ ಸಂತೋಷ ವಿಚಾರ. ಯಾಕಂತ ಕೇಳು, ಮಕ್ಕಳು ಇವತ್ತು ಓದಕ್ಕಂತ ಎಲ್ಲೋ ಕಳಿಸ್ತಾರೆ, ಮಕ್ಕಳು ಓದಲ್ಲ, ಏನೇ ಮಾಡ್ತಾರೆ, ತಂದೆ ತಾಯಿ ದುಡ್ಡು ಎಲ್ಲ ಹಾಕ್ತಾರೆ ಮಕ್ಕಳಿಗೆ.
ಸಾಕಷ್ಟು ದುಡ್ಡು ಹಾಕ್ತಾರೆ, ಫೋನ್ಪೇ ಹಾಕ್ತಾರೆ, ಮಕ್ಕಳು ಓದಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ ಏನಂದರೆ, ತಂದೆ ತಾಯಿ ಪಟ್ಟಂಥ ಕಷ್ಟ ತಾವು ಪಡೆದಂಬ ಉದ್ದೇಶಕ್ಕೆ ನಿಮ್ಮನ್ನು ಶಾಲೆಗೆ ಪ್ರತಿಯೊಂದು ಎಲ್ಲೇ ಹೈಯರ್ ಎಜುಕೇಷನ್ಗೋಸ್ಕರ ಎಲ್ಲಿ ಬೇಕಲ್ಲಿ ಕಳಿಸ್ತಾರೆ. ಅದಕ್ಕೋಸ್ಕರ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ತನ್ನೊಂದು ವಿನಂತಿ, ತಾವು ಚೆನ್ನಾಗಿ ಓದಿ ಮುಂದೆ IAS ಆಫೀಸರು, IAS ಏನೇ ಇರಲಿ, ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉತ್ತಮ ಸ್ಥಾನ ಪಡಿಬೇಕು. ಈ ರೈತರ ಕಷ್ಟ ತಾವು ಪಡಬಾರ್ದೆಂಬ ಉದ್ದೇಶದಿಂದ ತಂದೆ ತಾಯಿಗಳು ತಮಗೆ ಅನುಕೂಲ ರೀತಿಯಲ್ಲಿ ಓದಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಚೆನ್ನಾಗಿ ಓದಿ ಮುಂದಿನ ಭವಿಷ್ಯದಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದೇ ರೀತಿಯಾಗಿ ತಾವೆಲ್ಲರೂ ಓದಿ ಇರ್ತಕ್ಕಂಥ ವಾತಾವರಣ ತಾವು ಅನುಭವಿಸಿ, ಏನಿದೆ ಎಲ್ಲ ನಮ್ಮ ರೈತರು ನಿಮಗೆ ಏನೇನೇ ತೊಂದರೆ ಇದೆ ರೈತರಿಗೆ ತಮಗೂ ಕೂಡ ಮನವರಿಕೆ ಮಾಡ್ತಾರೆ. ಅದಕ್ಕೋಸ್ಕರ ತಾವೆಲ್ಲ ಬಂದಿರತಕ್ಕಂಥ ನಮ್ಮ ತೋಟಕ್ಕೆ ಬಂದಿದ್ದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಸ್ವಾಗತವನ್ನು ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಮಹಾನ್ ಕಿಡ್ಸ್ ಶಾಲೆಯ ವತಿಯಿಂದ 6ರಿಂದ 9ನೇ ತರಗತಿಯ ಎಲ್ಲ ಮಕ್ಕಳನ್ನು ಫೀಲ್ಡ್ ವಿಸಿಟ್ ಅಂದರೆ ಈ ವಿಲೇಜ್ ಟ್ರಿಪ್ಗಾಗಿ ಕರೆದುಕೊಂಡು ಬಂದಿದ್ದೇವೆ. ಈ ವಿಲೇಜ್ ಟ್ರಿಪ್ನಲ್ಲಿ ಮಕ್ಕಳು ರೈತರ ಕೆಲಸಗಳ ಒಂದು ದಿನಚರಿಯನ್ನು ಅಷ್ಟೇ ಅಲ್ಲದೆ ರೈತರು ಹೇಗೆ ಅವರ ಕಷ್ಟಗಳನ್ನು ಎದುರಿಸ್ತಾರೆ, ಅವರು ಹೇಗೆ ಈ ಬಿತ್ತನೆ ಒಂದು ಬೆಳಿಗ್ಗೆಯಿಂದ ಅವರ ಬಿತ್ತನೆಯ ದಿನಚರಿ ಈ ಎಲ್ಲ ವಿಷಯಗಳನ್ನು ಪ್ರಾಯೋಗಿಕವಾಗಿ ತಿಳಿಸಿಕೊಳ್ಳಲು 6ರಿಂದ 9ನೇ ತರಗತಿಯ ಎಲ್ಲ ಮಕ್ಕಳನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದೇವೆ. ಒಂದು ಸಂತೋಷದ ವಿಷಯ ಅಂದರೆ, ನಿಜವಾಗ್ಲೂ ಹೇಳಬೇಕಂದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಮಕ್ಕಳು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ವಿಲೇಜ್ ಟ್ರಿಪ್ಪು ಇದು ಒನ್ ಡೇ ನಾವೆಲ್ಲೂ ಔಟಿಂಗ್ ಹೋಗ್ತಾ ಇಲ್ಲ. ಇದು ಎಲ್ಲಕ್ಕೆ ನಾವು ಪಾಲಕರಿಗೆ ಕರೆದು ಅವ್ರ ಜೊತೆಗೆ ಮೀಟಿಂಗ್ ಮಾಡಿದಾಗ ಪಾಲಕರು ತುಂಬ ಸಂತೋಷದಿಂದ ಕಳಿಸ್ಕೊಟ್ಟಿದ್ದಾರೆ. ಇಷ್ಟೊಂದು ಪ್ರಮಾಣದಲ್ಲಿ ಮಕ್ಕಳು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಕೇಳಿದಾಗ ನಾವು ವಿಲೇಜ್ ಟ್ರಿಪ್ ಅಂತಂದಾಗ ಅವ್ರಿಗೆ ನಾವು ಅಜ್ಜಂದಿರ ಮನೆಗೆ ಹೋಗಿರ್ಬೋದು ಅಂತ ಉತ್ತರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆದರೂ ಕೂಡ ತುಂಬ ಚೆನ್ನಾಗಿ ಮಕ್ಕಳು ಖುಷಿಯಿಂದ ಈ ಫೀಲ್ಡ್ ವಿಸಿಟ್ ಈ ಹಳ್ಳಿಗೆ ಬಂದು ರೈತರ ಒಂದು ದಿನಚರಿಯನ್ನು ನೋಡ್ತಾ ಇದ್ದಾರೆ. ಇಲ್ಲಿ ಬಿತ್ತನೆ ಒಂದು ಹೇಗೆ ಬಿತ್ತುತ್ತಾರೆ, ಅವ್ರ ಕಷ್ಟಗಳೇನು, ಅವ್ರು ಹೇಗೆ ಅದನ್ನು ಎದುರಿಸ್ತಾರೆ ಅನ್ನೋದನ್ನೆಲ್ಲವನ್ನೂ ತಿಳ್ಕೊತಾ ಇದ್ದಾರೆ. ಇದೇ ರೀತಿಯಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಪ್ರಾಯೋಗಿಕವಾಗಿ ನಮ್ಮ ಮಹಾನ್ ಶಾಲೆಯ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಮಹಾನ್ ಶಾಲೆಯ ಎಲ್ಲ ಹೊಸ ಹೊಸ ವಿಚಾರಗಳಿಗೆ ಪಾಲಕರು ತುಂಬ ಹೃದಯದಿಂದ ಸಹಕರಿಸ್ತಾ ಇದ್ದಾರೆ. ಅದಕ್ಕಾಗಿ ತುಂಬ ಧನ್ಯವಾದಗಳು. ಹೀಗೆ ಎಲ್ಲ ಮಕ್ಕಳಿಗೂ ಪ್ರಾಯೋಗಿಕವಾಗಿ ಇನ್ನೂ ಹಲವಾರು ರೀತಿಗಳನ್ನು ಹೇಳ್ಕೊಡ್ತೀವಿ ಅಂತ It is a very good experience that I have taken today. I want to thank Netrasaran Chaitanya Schools with very new experience that came here, and we saw many farmers and how they grow their crops, and how they and what are the difficulties and ಗುರುಗಳಿಗೆ ಧನ್ಯವಾದಗಳು. ಈ ರೀತಿ ಮಕ್ಕಳೇನು ಕರ್ಕೊಂಡ್ಬಂದಿದ್ದಾರಲ್ಲ, ಭಾಳ ಸಂತೋಷ ಅನಿಸ್ತಾ ಇದೆ. ಮುಂದಿನ ದಿನಮಾನದಲ್ಲಿ ರೈತರ ಕಷ್ಟಗಳನ್ನು ಯಾವ ರೀತಿ ಇದಾವೆ ಅಂತೇಳಿ ಎಲ್ಲ ಹಂಚ್ಕೊಂಡಿದ್ದೀವಿ. ಯಾವ ರೀತಿ ಹೆಂಗೆ ಮಾಡಬೇಕು, ಏನು ಮಾಡಿದರೆ ನಾವು ಮುಂದೆ ಹೋಗಿ ಸಾಧನೆ ಮಾಡೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಬೇಸಿಕ್ ಇದ್ದಂಗಿದೆ. ಮಕ್ಕಳಿಗೆ ಕಷ್ಟ ಬಂತಂದರೆ ನಾಳೆ ಏನು ಎದುರಿಸ್ಬೇಕಪ್ಪ, ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಗುರುಗಳೆಲ್ಲ ಮಾದರಿಯಾಗಿ ಎಲ್ಲ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದಾರೆ. ಎಲ್ಲ ಹೇಳಿಕೊಟ್ಟಿದ್ದಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಧನ್ಯವಾದ. I'm studying in 8th standard. So today we came for a village trip. Like first we went for village and saw how the lake is, and now we came for cornfield and other. Then we understood that how really farmers work hard, and we met cows there, and the farmers work really hard. So I want to say is please don't waste food. By coming here we get to know how farmers work hard, and we should not waste the food. How hard work the farmer does, and we got to know how to save foods by doing homemade foods, and we met many farmers. They thought how hard the farming and how profit and loss they get year by year. ಎಲ್ರಿಗೂ ನಮಸ್ಕಾರ. ಮಹಾನ್ ಕಿಡ್ಸ್ ಸ್ಕೂಲ್ ವತಿಯಿಂದ ಮಕ್ಕಳನ್ನು 6ನೇ ತರಗತಿಯಿಂದ 9ನೇ ತರಗತಿ ಮಕ್ಕಳನ್ನು ಇವತ್ತು ವಿಲೇಜ್ ಟ್ರಿಪ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಕ್ಕಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಬಹುತೇಕ ಮಕ್ಕಳಿಗೆ ಹಳ್ಳಿ ಜೀವನ ಹೆಂಗೆ ಅಂತೇಳಿ ಗೊತ್ತಿಲ್ಲ, ರೈತರ ಜೀವನ ಹೇಗೆ ಅಂತ ಗೊತ್ತಿಲ್ಲ, ರೈತರ ಬದುಕು 6 ತಿಂಗಳ ಕಾಲ ಅವರು ದೈನಂದಿನ ಬದುಕು ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ. ಮಕ್ಕಳು ಊಟ ಮಾಡಬೇಕಾದ್ರೆ
ತುತ್ತಿನ ಬೆಲೆ ಕೂಡ ಗೊತ್ತಿಲ್ಲ. ಆ ಬೆಲೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವರ್ಷ ವಿಶೇಷವಾಗಿ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಮಳೆ ಇಲ್ಲ. ಉತ್ತರ ಕರ್ನಾಟಕದಲ್ಲಂತೂ ಮೊದಲೇ ಇಲ್ಲ. ಮಳೆ ಇದ್ದಾಗೇ ರೈತರು ತುಂಬ ಕಷ್ಟಗಳನ್ನು ಅನುಭವಿಸ್ತಾರೆ.